ಆಪರೇಷನ್ ಸಿಂಧೂರ್ ಬೆನ್ನಿಗೆ ರಾಜ್ಯದ ಕರಾವಳಿಯಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ಪಾಕಿಸ್ತಾನ ಸೇನೆ ದಾಳಿ ಮಾಡುವಂತ ಸಾಧ್ಯತೆಯ ಹಿನ್ನೆಲೆಯಲ್ಲಿ ತೀವ್ರ ನಿಗಾ ವಹಿಸಲಾಗಿದೆ. ಆಳ ಸಮುದ್ರದಲ್ಲಾಗೋ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ. ಯಾಕಂತಂದ್ರೆ ನಿಮಗೆ ಕಡಲಿನಲ್ಲಿ ಗಸ್ತು ತಿರುಗ್ತಾ ಇದ್ದಾವೆ ಕೋಸ್ಟ್ ಗಾರ್ಡ್ನ ಹಡಗುಗಳು, ಕರಾವಳಿ ರಕ್ಷಣಾ ಪಡೆಯ ಹಡಗುಗಳು ಗಸ್ತು ತಿರುಗ್ತಾ ಇದ್ದಾವೆ. ಸಮುದ್ರದಲ್ಲಿ 24 ಗಂಟೆ ಗಸ್ತು ತಿರುಗುವಂತೆ ಸೇನೆ ಸೂಚನೆಯನ್ನು ಕೊಟ್ಟಿದೆ. ಚಾಲೆಂಜಿಂಗು, ನಿಮಗೆ ಮ್ಯಾರಿಟೈಮ್ ಬಾರ್ಡರ್ ಅಂತ ಕರೀತಾರೆ, ಅಂದರೆ ಸಮುದ್ರದ ಗಡಿ. ಇದು ತುಂಬ ಚಾಲೆಂಜಿಂಗು. ಕಾರಣ ಏನು ಅಂತಂದರೆ ನಿಮಗೆ ಭೂಗಡಿ ಅದು ಸೀಮಿತ ವ್ಯಾಪ್ತಿ, ಕರಾವಳಿ ಅಥವಾ ಸಮುದ್ರದ ಗಡಿ ಅದರ ವ್ಯಾಪ್ತಿ ಬಹಳ ಹಿರಿದಾದಂಥ ವ್ಯಾಪ್ತಿ. ಆ ಕಾರಣಕ್ಕಾಗಿ ನೀವು ಮುಂಬೈ ದಾಳಿಯಾಗಿದ್ದನ್ನು ಗಮನಿಸಬಹುದು. ಕರಾಚಿಯಿಂದ ಹೊರಟು ಮುಂಬೈಗೆ ಬಂದು ದಾಳಿ ಮಾಡಿದರು ಭಯೋತ್ಪಾದಕರು. ಸೊ ನಿಮಗೆ ಮ್ಯಾರಿಟೈಮ್ ಬಾರ್ಡರ್ ಅಂತ ಏನು ಕರಿತೀವಿ, ಸಮುದ್ರದ ಗಡಿ, ಅದು ಅತ್ಯಂತ ಸವಾಲು. ಅದಕ್ಕೆ ರಕ್ಷಣೆಯನ್ನು ಕೊಡೋದು. ಭಾರತದ ನೌಕಾಪಡೆ ಸದ್ಯ ಅಲರ್ಟ್ ಸ್ಥಿತಿಯಲ್ಲಿದೆ. ಕೋಸ್ಟ್ ಗಾರ್ಡಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಗಸ್ತು ತಿರುಗ್ತಾ ಇರಿ, ಯಾವುದೇ ರೀತಿಯ ಅನ್ಯೂಶುವಲ್ ಆಕ್ಟಿವಿಟೀಸ್ ಏನಾದರೂ ಕಂಡ್ರೆ ತಕ್ಷಣ ಗಮನಕ್ಕೆ ತನ್ನಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿ. ಕಿರಣ್, ಭೂಗಡಿಗಿಂತಲೂ ಕೂಡ ಹೆಚ್ಚು ಸೆನ್ಸಿಟಿವ್ ನಮಗೆ ಜಲಗಡಿ, ಮ್ಯಾರಿಟೈಮ್ ಬಾರ್ಡರ್ ಅಂತ ಕರಿತೀವಿ. ಸೊ ಏನು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ, ಏನಾಗ್ತಾ ಇದೆ? ಖಂಡಿತ ರಕ್ಷತ್, ಯಾಕಂತ ಹೇಳಿದ್ರೆ ಜಲಗಡಿ ನಿಮ್ಗೆ ತುಂಬಾ ಸೆನ್ಸಿಟಿವ್ ಕೂಡ. ಯಾಕಂದ್ರೆ ಆಳ ಸಮುದ್ರದಲ್ಲಿ ತುಂಬಾ ಆಕ್ಟಿವಿಟೀಸ್ಗಳು ನಡೀತಾ ಇರ್ತವೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಾಕಿಸ್ತಾನದ 9 ಉಗ್ರರ ನೆಲೆಗಳ ಮೇಲೆ ಭಾರತ ಸೇನೆ ಈಗಾಗಲೇ ದಾಳಿ ನಡೆಸಿರುವಂಥದ್ದು. ಅದಕ್ಕೆ ರಿಟಾಲಿಯೇಟ್ ಆಗಿ ಪಾಕಿಸ್ತಾನ ಕೂಡ ಆಕ್ಷನ್ ಮಾಡಬಹುದು ಅನ್ನೋ ಒಂದು ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಉಗ್ರರು ಕೂಡ ದಾಳಿ ನಡೆಸಬಹುದು ಅನ್ನೋ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ರಾಜ್ಯದ ಕರಾವಳಿಯ ಉದ್ದಗಲಕ್ಕೂ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹಾಗೆಯೇ CSP, ಕೋಸ್ಟ್ ಗಾರ್ಡ್ ಹಾಗೆಯೇ ನೇವಲ್ ಶಿಪ್ಗಳು ಈಗಾಗಲೇ ಪೆಟ್ರೋಲಿಂಗ್ ನಡೆಸ್ತಾ ಇರುವಂಥದ್ದು. ಆಳ ಸಮುದ್ರದಲ್ಲಿ ನೇವಿ ಹಾಗೇನೆ ಕೋಸ್ಟ್ ಗಾರ್ಡ್ ಗಸ್ತು ತಿರುಗ್ತಾ ಇದ್ರೆ, CSP ಪೊಲೀಸರು ಸಮುದ್ರ ತೀರದಿಂದ 20 ನಾಟಿಕಲ್ ಮೈಲ್ಸ್ ದೂರದಲ್ಲಿ ಕೂಡ CSP ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಹಾಗೇನೆ ಮಂಗಳೂರು ಬಂದರು, ಹಾಗೆ ಮೀನುಗಾರಿಕಾ ಬಂದರು, ಹಾಗೆ ನವಮಂಗಳೂರು ಬಂದರು, ಇಲ್ಲ ಆ ಭಾಗದಲ್ಲಿ ಈಗಾಗಲೇ ಗಸ್ತು ತಿರುಗ್ತಾ ಇರುವಂತದ್ದು. ಯಾವ್ದ ಒಂದು ಅನುಮಾನಾಸ್ಪದ ಚಟುವಟಿಕೆ ಕಂಡು ಬಂದರೂ ಕೂಡ ಅದನ್ನ ಹೋಗಿ ಶೋಧಿಸುವಂತಹ ಕಾರ್ಯ ನಡೀತಾ ಇದೆ. ಹಾಗೆ ಆಳ ಸಮುದ್ರದಲ್ಲಿ ಏನೇ ಚಟುವಟಿಕೆಗಳು ನಡೆದ್ರು ನೇವಲ್ ಶಿಪ್ಗಳು ಹಾಗೇನೆ ಕೋಸ್ಟ್ ಗಾರ್ಡ್ ಶಿಪ್ಗಳು ಈಗಾಗಲೇ ಅದರ ಮೇಲೆ ನಿಗಾ ಇಟ್ಟಿರುವಂತದ್ದು. ಈ CSP ಬೋಟ್ಗಳು ಕೋಸ್ಟಲ್ ಲೈನ್ ಉದ್ದಕ್ಕೂ ಯಾವ್ದಾದ್ರು ಅನ್ಯೂಶುವಲ್ ಆಕ್ಟಿವಿಟೀಸ್ಗಳು ನಡೀತಾ ಇದ್ರೆ ಅಥವಾ ಯಾವ್ದಾದ್ರು ಅನುಮಾನಾಸ್ಪದ ಬೋಟ್ಗಳು ಒಳಗೆ ಬಂದಿದ್ರೆ ಅದನ್ನು ಚೆಕ್ ಮಾಡುವಂತ ಒಂದು ಪ್ರಕ್ರಿಯೆ ತೊಡಗಿರುವಂತದ್ದು. ಹಾಗೇನೆ 24 ಗಂಟೆ ಪೆಟ್ರೋಲಿಂಗ್ ನಡೆಸಬೇಕು ಅನ್ನುವ ಒಂದು ಸೂಚನೆ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ 3 ಅಂದ್ರೆ ನೇವಲ್ ಹಾಗೆ ಕೋಸ್ಟ್ ಗಾರ್ಡ್ ಹಾಗೇನೆ CSP 3 ಪಡೆಗಳು ಈಗ ಈ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಗಸ್ತು ತಿರುಗ್ತಾ ಇರುವಂತದ್ದು. ಥ್ಯಾಂಕ್ ಯು ಕಿರಣ್ ಮಾಹಿತಿಗೆ. ಇನ್ನು ನಮ್ಮ ಸಮುದ್ರದ ಗಡಿ 3 ಕರಾವಳಿ ಜಿಲ್ಲೆಗಳು, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ. ಉತ್ತರ ಕನ್ನಡ ಡಿಫೆನ್ಸ್ ವಿಚಾರದಲ್ಲಿ ಬಹಳ ಪ್ರಮುಖ. ದಕ್ಷಿಣ ಕನ್ನಡದಲ್ಲಿ NMPT ಇಂದ ಹಿಡಿದು MRPL ಅಂತ ಸಂಸ್ಥೆಗಳಿದ್ದಾವೆ, ಬಹಳ ಪ್ರಮುಖವಾದಂಥ ಸಂಸ್ಥೆಗಳು. ಸೊ ಅಲ್ಲಿ ಯಾವ ರೀತಿಯ ಭದ್ರತೆಯನ್ನು ವಹಿಸಲಾಗಿದೆ, ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಿರಣ್, ನೋಡೋಣ. ಪಾಕಿಸ್ತಾನದ ಉಗ್ರರ 9 ನೆಲೆಗಳ ಮೇಲೆ ಭಾರತೀಯ ಸೇನಾಪಡೆ ದಾಳಿ ನಡೆಸಿದೆ. ಈ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಕೂಡ ದಾಳಿ ನಡೆಸುವ ಒಂದು ಆತಂಕ ಇದೆ. ಹಾಗೆಯೇ ಉಗ್ರರು ಕೂಡ ದಾಳಿ ನಡೆಸುವ ಆತಂಕ ಹಿನ್ನೆಲೆಯಲ್ಲಿ ಕರ್ನಾಟಕದ ಕರಾವಳಿ ಭಾಗದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೋಸ್ಟ್ ಗಾರ್ಡ್, ನೇವಿ ಹಾಗೆಯೇ CSP ಕರಾವಳಿ ಕಾವಲು ಪಡೆಯ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಕೋಸ್ಟ್ ಗಾರ್ಡ್ ಕೂಡ ಆಳ ಸಮುದ್ರದಲ್ಲಿ ಪೆಟ್ರೋಲಿಂಗ್ ಮಾಡ್ತಾ ಇರುವಂಥದ್ದು. ನಾನೀಗ ಮಂಗಳೂರಿನ ಮೀನುಗಾರಿಕಾ ಧಕ್ಕೆ ಭಾಗದಲ್ಲಿದ್ದೀನಿ. ಇಲ್ಲಿ CSP ಪೊಲೀಸರು ಪೆಟ್ರೋಲಿಂಗ್ ನಡೆಸ್ತಾ ಇದ್ದಾರೆ, ಗಸ್ತು ತಿರುಗ್ತಾ ಇದ್ದಾರೆ. 24 ಗಂಟೆ ಗಸ್ತು ತಿರುಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಇಲ್ಲಿರುವಂತಹ CSP ಪಡೆ ಇಲ್ಲಿ ಬರುವಂತಹ ಮೀನುಗಾರಿಕಾ ದೋಣಿ ಆಗ್ಬೋದು ಅಥವಾ ಬೇರೆ ದೋಣಿಗಳು ವೆಸಲ್ಸ್ಗಳು ಯಾವುದು ಬರ್ತವೆ ಅವುಗಳನ್ನು ಚೆಕ್ ಮಾಡುವಂತಹ ಒಂದು ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ಪೆಟ್ರೋಲಿಂಗ್ 24 ಗಂಟೆ ಕೂಡ ಪೆಟ್ರೋಲಿಂಗ್ ನಡೆಸಬೇಕು ಅನ್ನುವ ಒಂದು ಸೂಚನೆ ಹಿನ್ನೆಲೆಯಲ್ಲಿ
ಕರಾವಳಿ ಕಾವಲು ಪಡೆಯ ವೆಸಲ್ಗಳು ಅಂದರೆ ಈ ದೋಣಿಗಳು ಇದರಲ್ಲಿರುವಂತಹ ಪೊಲೀಸರು ಇಲ್ಲಿ ಬರುವಂತಹ ಈ ಭಾಗಕ್ಕೆ ಬರುವಂತಹ ಪ್ರತಿಯೊಂದು ಮೀನುಗಾರಿಕಾ ದೋಣಿ ಆಗ್ಬೋದು ಅಥವಾ ಇತರ ದೋಣಿಗಳ ಮೇಲೆ ನಿಗಾ ಇರಿಸಿವೆ. ಹಾಗೆಯೇ ಅದರಲ್ಲಿ ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಯಾರು ಬಂದಿದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅನ್ನೋದನ್ನು ಚೆಕ್ ಮಾಡ್ತಾ ಇರುವಂಥದ್ದು. ಈ ಹೈ ಸ್ಪೀಡ್ ಬೋಟ್ಗಳು ಈಗಾಗಲೇ ಮುಂಜಾನೆಯಿಂದನೇ ಪೆಟ್ರೋಲಿಂಗ್ ತಿರುಗ್ತಾ ಇರುವಂಥದ್ದು. ಈ ಕೇಂದ್ರ ಸರ್ಕಾರದಿಂದ ಕರಾವಳಿಯ ಎಲ್ಲ ಭಾಗಗಳಲ್ಲಿ ಹೈ ಅಲರ್ಟ್ ನೀಡಲಾಗಿದೆ. ಹಾಗೆಯೇ ಆಳ ಸಮುದ್ರದಲ್ಲಿ ನೇವಲ್ ಶಿಪ್ಗಳು ಈಗಾಗಲೇ ಪೆಟ್ರೋಲಿಂಗ್ ನಡೆಸ್ತಾ ಇರುವಂಥದ್ದು. ಹಾಗೆಯೇ ಕೋಸ್ಟ್ ಗಾರ್ಡ್ ಶಿಪ್ಗಳು ಕೂಡ ಪೆಟ್ರೋಲಿಂಗ್ ನಡೆಸ್ತಾ ಇರುವಂಥದ್ದು. ಅದೇ ರೀತಿ ಕಡಲ ಕಿನಾರಿಯ ಹತ್ತಿರದಲ್ಲಿ ಯಾವೆಲ್ಲ ಬೋಟ್ಗಳು ಬರ್ತವೆ ಅವುಗಳ ಮೇಲೆ ನಿಗಾ ಇರಿಸಲಿಕ್ಕೆ ಕರಾವಳಿ ಕಾವಲು ಪಡೆಯ ಪೊಲೀಸರು ಈಗಾಗಲೇ ಸಮುದ್ರಕ್ಕೆ ಇಳಿದಿರುವಂಥದ್ದು. ಅದು ಮಾತ್ರ ಸಮುದ್ರದಲ್ಲಿ ಮಾತ್ರ ಅಲ್ಲ, ಅಳುವೆ ಬಾಗಿಲಿನಲ್ಲಿ ಒಳಗಡೆ ಬರುವಂತಹ ಎಲ್ಲ ದೋಣಿಗಳ ಚೆಕಿಂಗ್ ಮಾಡಲಾಗುತ್ತೆ, ಯಾರ್ಯಾರು ಬರ್ತಾ ಇದ್ದಾರೆ. ಯಾಕಂದರೆ ಉಗ್ರರು ದಾಳಿ ನಡೆಸುವ ಒಂದು ಆತಂಕ ಇರುವ ಹಿನ್ನೆಲೆಯಲ್ಲಿ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ. ಈಗಾಗಲೇ ಪೆಟ್ರೋಲಿಂಗ್ ವೆಸಲ್ಸ್ಗಳು ಸಮುದ್ರದಲ್ಲಿದ್ದಾವೆ. ಹಾಗೆಯೇ ಈ ಭಾಗದಲ್ಲಿ CSPಯ ಬೋಟ್ಗಳು ಕೂಡ ಪೆಟ್ರೋಲಿಂಗ್ ನಡೆಸ್ತಾ ಇರುವಂಥದ್ದು. 24 ಗಂಟೆಗಳ ಕಾಲ ಪೆಟ್ರೋಲಿಂಗ್ ನಡೆಸಬೇಕು ಅನ್ನೋ ಒಂದು ಆದೇಶ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಕೋಸ್ಟ್ ಗಾರ್ಡ್, ನೇವಿ ಹಾಗೆಯೇ CSP ಪೊಲೀಸರು ಈಗಾಗಲೇ ಪೆಟ್ರೋಲಿಂಗ್ ನಡೆಸ್ತಾ ಇರುವಂಥ ಇಲ್ಲಿ ಬರುವಂತಹ ಈಗ ಮಂಗಳೂರು ಕೂಡ ಪೋರ್ಟ್ ಸಿಟಿ ಕೂಡ ಈ ಹಿನ್ನೆಲೆಯಲ್ಲಿ ಇಲ್ಲಿ ಫಾರಿನ್ ವೆಸಲ್ಸ್ಗಳು ಬಂದರೆ ಅವುಗಳ ಮೇಲೂ ಕೂಡ ನಿಗಾ ಇರಿಸಲಾಗ್ತಾ ಇದೆ. ಯಾರಾದರೂ ಫಾರಿನರ್ಸ್ ಬಂದರೆ ಫಾರಿನ್ ಪ್ರಜೆಗಳು ಯಾರಾದರೂ ಇಲ್ಲಿ ಬರ್ತಾರೆ ಅಂತ ಆದರೆ ಅವರನ್ನು ಕೂಡ ಚೆಕ್ ಮಾಡುವಂಥ ಒಂದು ಸಂದರ್ಭ ಇದೆ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಮುನ್ನೆಚ್ಚರಿಕೆ ಕಟ್ಟೆಚ್ಚರಿಕೆ ವಹಿಸಲಾಗಿರುವಂಥದ್ದು. 24 ಗಂಟೆಗಳ ಕಾಲ ಪೆಟ್ರೋಲಿಂಗ್ ನಡೆಸಲಿಕ್ಕೆ ಹಾಗೆಯೇ ಆಳ ಸಮುದ್ರದಲ್ಲಿ ನಡೆಯುವ ಪ್ರತಿಯೊಂದು ಚಟುವಟಿಕೆಗಳ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಇರ್ಸಿಕ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.